ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ. ಅಂದರೆ ಯಾವ ಥರ ಇದು ಯಾಕೆ ಮಾಡಬೇಕು, ಇನ್ನೊಂದು ಯಾಕೆ ಮಾಡಬಾರ್ದು, ಏನು ಪ್ರಯತ್ನ ಮಾಡಬಾರ್ದು, ಯಾಕೆ ಏನು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದಾಗ ಯಾಕೆ ಮಶ್ರೂಮ್ನ ಮಾಡಬಾರ್ದು, ಯಾಕಂದರೆ ಎಲ್ಲೂ ಮಾಡ್ತಿರೋದೇ ಕಮ್ಮಿ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ದೆ ಬಿಫೋರ್ 1.5 year 2 years ಬ್ಯಾಕ್. ಅವಾಗ ಮಶ್ರೂಮ್ ಅನ್ನೋದೇ ಕಮ್ಮಿ ಇತ್ತು. ಅಂದರೆ ನಾರ್ಮಲ್ ಬಟನ್ ಮಶ್ರೂಮ್ ಎಲ್ಲ ಕಡೆಯೂ ಎಲ್ಲ ಅಂಗಡಿ ಸಿಗುತ್ತೆ, ಅದು ಕಂಪಲ್ಸರಿ. ಆದರೆ ಈ ಮಶ್ರೂಮ್ ಆಯಿಸ್ಟರ್ ಆಗಲಿ, ಮಿಲ್ಕಿ ಆಗಲಿ ಇವೆಲ್ಲ ಕಮ್ಮಿ ಸಿಗುತ್ತೆ. ಅದಕ್ಕೆ ನಾನು ಅನ್ಕೊಂಡೆ ಫಸ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನಾನು ಟ್ರೈ ಮಾಡಿದ್ದೆ ಹುಲ್ಲಲ್ಲಿ. ಆ ಹುಲ್ಲು ಹುಡ್ಕೋದಕ್ಕೆ ಆಗಲಿ ಎಲ್ಲೇ ಆಗಲಿ ತುಂಬ ರಿಸರ್ಚ್ ಮಾಡಿದೆ. ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಿಯರ್ ಬೈ ಸಿಗಬೇಕು ಅಂದಾಗ ಯಾರಾದರೂ ಸತ್ತೋದ್ರೆ ಮಾತ್ರ ಹುಲ್ಲು ಕೊಡೋದು, ಸತ್ತೋದ್ರೆ ಮಾತ್ರ ಯೂಸ್ ಮಾಡ್ತಾ ಹೋಗೋದು. ಆ ಥರ ಹೇಳಿ ನಾವು ಹುಲ್ಲು ತಗೊಂಬಂದು ಯೂಸ್ ಮಾಡಿ ಆಮೇಲೆ ನಾನು ಅದನ್ನು ಫಸ್ಟ್ ಟೈಮ್ ನಾನು ಬೆಳೆದಿದ್ದು. ನೆಕ್ಸ್ಟು ನಮ್ಮ ನಿಯರ್ ಬೈ ಗೊತ್ತಿರೋದ್ರಿಂದ ಹೇಳಿ ಆಮೇಲೆ ತರಿಸ್ಕೊಂಡೆ. ಸಣ್ಣದಾಗಿ ಒಂದು ಮನೆಯಲ್ಲಿ ಸ್ಟಾರ್ಟಿಂಗ್ ಒಂದು 25 ಬ್ಯಾಗ್ಸ್ ಮಾಡಿ ಅದು ರಿಸಲ್ಟ್ ತೊಗೊಂಡು ಇವಾಗ ಫೋಟೋಸ್ ಎಲ್ಲ ಇದೆ, ಆಮೇಲೆ ನೋಡಿಸ್ಕೊಡ್ತೀನಿ ಯಾವ ಥರ ಮಾಡಿದ್ದೀನಿ. ಮತ್ತು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಯಾರೇ ಆಗಲಿ ಸ್ಟಾರ್ಟಿಂಗಲ್ಲಿ ನಾವು ಜಾಸ್ತಿ ಮಾಡಬೇಕು ಅಂದರೆ ಕಣ್ಣಕ್ಕೆ ಹೋಗ್ಬೇಡಿ, ಇದ್ರಾಗದು ಫಸ್ಟೇ ಹೇಳ್ಬಿಡ್ತೀನಿ. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಮಾಡಿರೋದು ಫಸ್ಟ್ ನೀವು ತಿನ್ನಿ, ನಿಮ್ಗೆ ಅದನ್ನು ಅಡ್ಜಸ್ಟ್ ಆಗಬೇಕು. ಓಕೆನಾ? ಕೆಲವೊಬ್ರು ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಇದು ಅದು ಇದು ಎಲ್ಲ ಇದೇ ಹೇಳ್ತಾರೆ. ಇವಾಗ ಬಟನ್ ಮಶ್ರೂಮ್ ತಿನ್ನಬೇಕು ಅಂತಲೇ ಕೆಲವರು ನಾನಾ ರೀತಿ ಹೇಳ್ತಾರೆ. ಓಕೆನಾ? ಇವಾಗ ಕೆಲವೊಂದು ರೀತಿ ಇವಾಗ ಆರ್ಗ್ಯಾನಿಕ್ ಮಶ್ರೂಮ್ ಅಂತಂದರೆ ಅದು ನೆಲದಲ್ಲಿ ಇವಾಗ ಹೊಲದ ಕಡೆ ಎಲ್ಲ ಸಿಗುತ್ತೆ, ಹೇಳ್ತಾ ಇಲ್ವಾ? ಅದು ಇದು ಅಂದರೆ ಆಯಿಸ್ಟರ್ ಮಶ್ರೂಮ್ ಕ್ರಾಸ್ ಫೀಡ್ ಅಷ್ಟೇ. ಆಯಿಸ್ಟರ್ ಅದರಿಂದ ತೊಗೊಂಡು ಇದನ್ನು ಬೆಳೆಯೋದು. ಓಕೆನಾ? ಮಿಲ್ಕಿ ಮಶ್ರೂಮ್ ಅಂತಂದರೆ ಅದು ಇನ್ನೊಂದು, ಇದಕ್ಕೆ ಸೇಮೇ ಬರುತ್ತೆ, ಎಲ್ಲ ವಿಟಮಿನ್ಸ್ ಎಲ್ಲ ಒಂದೇ ಬರುತ್ತೆ. ಆದರೆ ಇನ್ನು ಅದು ಬಟನ್ ಮಶ್ರೂಮ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟನ್ ಮಶ್ರೂಮು ನೀವು ಅದು ಯಾವ ಥರ ಬೆಳೀತಾರೆ ಅಂತಂದರೆ ಸರಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರು ಏನೇನು ಬಳಸ್ತಾರೆ, ಏನೇನು ಯೂಸ್ ಮಾಡ್ತಾರೆ ಬಟನ್ಗೆ ಅಂತ. ಅದು ಆರ್ಗ್ಯಾನಿಕ ಇಲ್ಲೊಂದು ನಿಮಗೆ ಗೊತ್ತಾಗುತ್ತೆ. ಆಯಿಸ್ಟರ್ ಬಂದು ನಿಮಗೆ ಗೊತ್ತಾಗುತ್ತೆ ಪ್ಯೂರ್ ಆರ್ಗ್ಯಾನಿಕ್. ನಾವು ಏನು ಯೂಸ್ ಮಾಡ್ತೀವಿ, ಬರೀ ನೀರು, ಹುಲ್ಲು, ನಮ್ಮದು ಸೀಡ್ಸ್ ಅಷ್ಟೇ ಯೂಸ್ ಮಾಡೋದು. ಆದರೆ ಬಟನ್ ಮಶ್ರೂಮ್ ತುಂಬ ಯೂಸ್ ಮಾಡ್ತಾರೆ, ಅದು ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಏನು ಅಂತ. ಓಕೆನಾ? ಸ್ಟಾರ್ಟಿಂಗಲ್ಲಿ ಏನೇ ಆಗಲಿ ಒಂದು 20ರಿಂದ ಒಂದು 30 ಬ್ಯಾಗ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಗೆ ಒಂದು ಶೆಡ್ ತೊಗೊಂಡು ಮಾಡೋಣ ಅಂತ ಹೋದೆ. ಅದು ಶೆಡ್ ಅವರು ಸರಿಯಾಗಿ ಮಾಡೋಣ ತೊಗೊಂಡು ಮಾಡಿದ್ವಿ. ಅವಾಗೇ ಸರ್ ಬಂದಿದ್ದು ಏನೇ ನಂದು ತುಂಬ ತಪ್ಪಿತ್ತು. ಅಂದರೆ ಆ ಶೆಡ್ಗೆ ಆ ಮಶ್ರೂಮ್ ಮಾಡೋದಕ್ಕೇ ರೆಡಿ ಇಲ್ಲ. ಓಕೆನಾ? ಅವ್ರು ಏನು ಹೇಳಿದ್ರು, ಓನರ್ ಅವರು ನಮ್ಸಿದ್ರು, ಚೆನ್ನಾಗಿ ನಮ್ಸಿದ್ರು. ಸರ್ ನಮಗೆ ಇದರಲ್ಲೇ ತಿಂಗಳಿಗೆ 40,000 ತೊಗೊಂಡಿದ್ದೆ ಸರ್. ನಾನು ಸ್ಟಾರ್ಟಿಂಗ್ ನಮಗೂ ಏನೂ ಗೊತ್ತಾ ಇಲ್ಲ, ನಾವು ಈ ಥರ